ವೀಕ್ಷಕರಿಗೆ ಇನ್ನೂ ಹೆಸರಿಟ್ಟಿಲ್ಲ ಚಿತ್ರದ ಮುಹೂರ್ತ ಸಮಾರಂಭಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿಂದ ಚಿತ್ರೀಕರಣ ಆರಂಭ ಆಗ್ತಾ ಇದೆ. ಕಾರಣ ಏನು ಅಂತಂದರೆ ಆಷಾಢ ಇರೋದ್ರಿಂದ ಪೂಜೆ ಮಾಡಬೇಡ ಅಂತ ಹೇಳಿ ನೆಕ್ಸ್ಟ್ ವೀಕ್ ಒಂದೇ ಶೆಡ್ಯೂಲಲ್ಲಿ ಅಂದರೆ 2 ಶೆಡ್ಯೂಲಲ್ಲಿ ಮುಗಿಸ್ತೀವಿ. ಇದಕ್ಕೆ ಮುಖ್ಯ ಪಾತ್ರ ಬಂದ್ಬಿಟ್ಟು ದಕ್ಷವರ್ಧನ ಅಂತ ಮಾಡ್ತಾ ಇದ್ದಾರೆ. ದಕ್ಷವರ್ಧನ ತುಂಬ ಹೈಲಿ ಟ್ಯಾಲೆಂಟೆಡ್ ಪರ್ಸನ್. ಇವನ್ನ ನೋಡಿದಾಗ ಕೆಲಸ ಇದೆ ನೋಡಿದಾಗ ಇವ್ರ ಬಗ್ಗೆ ಒಂದು ಕತೆ ಮಾಡಬೇಕು ಅನ್ನಿಸ್ತು. ತುಂಬ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಇರೋವಂಥ ಕತೆ ಮಾಡಿದ್ದೀನಿ. ತುಂಬ ಏನು ಹೆವಿ ಬಡ್ಜೆಟ್ಟು ಆ ಥರ ಎಲ್ಲ ಏನೂ ಇಲ್ಲ. ಇದಕ್ಕೆ ಗನ್ನಕ್ಕೆ ಕೆಲಸ ಕೊಟ್ಟಿಲ್ಲ, ಬೆನ್ನಿಗೆ ಕೆಲಸ ಕೊಟ್ಟಿದ್ದೀವಿ. ಬೆನ್ನು ತುಂಬ ಪ್ರಾಮುಖ್ಯತೆ ಇದೆ ಇದರಲ್ಲಿ. ಮತ್ತು ಶಶಿಕಲಾ ಮೇಡಮ್ ಅವರು ಅವರ ಆಶ್ರಮಕ್ಕೆ ನಾನು ಅವಾಗ ಹೋಗ್ತಾ ಇರ್ತೀನಿ. ಅಲ್ಲಿ ಹೋದಾಗ ನಮ್ಮ ಅಲ್ಲಿ ಇರುವಂಥ ಒಬ್ಬ ದೇವರ ಮಕ್ಕಳು ಅಂತ ಹೇಳ್ಬೋದು, ಅವ್ರ ಬಗ್ಗೆ ಒಂದು ಆ ಸಾಂಗ್ ಮಾಡಿ ಅಂತ ಹೇಳಿದ್ರು. ನಾನು ಅಲ್ಲಿ ಹೋದಾಗ ನನಗೆ ಅಲ್ಲಿ ಒಂದು ಪಾರ್ಟಲ್ಲಿ ಇದಕ್ಕೆ ಒಂದು ಸಂದೇಶ ಇರುವಂಥ ಒಂದು ಕಥೆಯಲ್ಲಿ ಒಂದು ಭಾಗವಾಗಿ ಮಾಡ್ತೀನಿ. ಇಲ್ಲೆಲ್ಲ ಶೂಟಿಂಗ್ ಮಾಡ್ತೀನಿ, ನಿಮ್ಮ ಸಹಕಾರ ಬೇಕು, ಆಶೀರ್ವಾದ ಬೇಕು ಅಂದಾಗ ಅವರು ಮುಂದೆ ಹೇಳಿದ್ರೆ ಯಾವಾಗ ಬೇಕಾದರೂ ಬನ್ನಿ ಶೂಟ್ ಮಾಡಿ ನಮ್ಮ ಕೈಲಾದ ಸಹಕಾರ ಮಾಡ್ತೀನಿ, ನಮ್ಮ ಆಶೀರ್ವಾದ ಸದಾ ತಂದಿದ್ರು. ಇದಕ್ಕೆ ನಿಜವಾದ ಹೀರೋ ಅಂದರೆ ದಕ್ಷವರ್ಧನ್, ಲಿಟ್ಲ್ ಜೀನಿಯಸ್ ಅಂತ ಹೆಸರು ಕೊಟ್ಟಿದ್ದೀವಿ ಅವರಿಗೆ. ದಕ್ಷವರ್ಧನ್, ಶಶಿಕಲಾ ಮೇಡಮ್ ಅವರು ಒಂದು ಮುಖ್ಯ ಪಾತ್ರದಲ್ಲ ಅಭಿನಯಿಸ್ತಾ ಇದ್ದಾರೆ. ಅದೇ ರೀತಿ ಈ ಚಿತ್ರದ ನಿರ್ಮಾಪಕರು 5 ಜನ ಇರ್ತಾರೆ. 3 ಜನ ಬಂದಿಲ್ಲ, ತುಂಬ ಬ್ಯುಸಿ ಇರೋ ಕಾರಣದಿಂದ ಭದ್ರಾವತಿ ಅವರು. ಒಬ್ಬರ ಹೆಸರು ಪ್ರದೀಪ್ ಅಂತ, ಮತ್ತು ಇನ್ನೊಬ್ಬರ ಹೆಸರು ಜೀವಿಯರ್ ಅಂತ, ಶಿವು ಅಂತ, ಮಂಜುನಾಥ್, ಹರಿಕೃಷ್ಣ, ಆಮೇಲೆ ಇನ್ನೊಬ್ಬರು ಶರಣಪ್ಪ ಅವರು ಅಂತ. ಒಂದು ಟೀಮ್ ವರ್ಕ್ ಇದು. ಏನು ಪ್ರೊಫೆಷ್ನಲ್ ಆಗಿ ಕೋಟಿಗಟ್ಟಲೆ ಖರ್ಚು ಮಾಡಿ ಏನು ಸಿನಿಮಾ ಮಾಡ್ತಾ ಇಲ್ಲ. ಈ ಸಿನಿಮಾದಿಂದ ಸಮಾಜಕ್ಕೆ ನಾವು ಏನೇ ಮಾಡಿದ್ರು ಕೂಡ, ನಾವು ಏನೇ ಒಂದು ಐಟಮ್ ಸಾಂಗ್ ಬರೀ ಅಂತ ಯಾರಾದರೂ ಹೇಳಿದ್ರು ಕೂಡ ಅದರಲ್ಲಿ ಸಂದೇಶ ಇರುತ್ತೆ. ಅದೇನೋ ಮೊದಲಿಂದ ಬಂದುಬಿಟ್ಟಿದೆ. ಇತ್ತೀಚೆಗೆ ನಮ್ಮ ಹಾಡುಗಳನ್ನೆಲ್ಲ ಕೇಳಿರ್ಬೋದು ನೀವು. ಉಳಿದು ಮಾಡು ಮನುಷ್ಯ, ಇರೋದು 3 ದಿವಸ, ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಕಾಯಕವೇ ಕೈಲಾಸ, ಅನ್ನೋದು ಬಸವ, ದರ್ಶನ್ ಬಗ್ಗೆ ಮಾಡಿದ್ದು, ಸುತ್ತರು ಗಟ್ಟಿಯ ಇಟ್ಟಿಗೆ ಅಂತ. ನಮ್ಮದು ಉದ್ದೇಶ ಏನಂತಂದರೆ ನಾವು ಕಣ್ಣಿಡಿದು ಏನೋ ಬರೆದಾಗ ಅದರಿಂದ ದುಡ್ಡು ಬರುತ್ತೆ, ಜೀವನ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಅಕ್ಷರಗಳಿಂದ 4 ಜನ ಬದಲಾಗ ಅದು ನಮ್ಮ ಸಾರ್ಥಕತೆ. ಎಲ್ಲರ ಸಹಕಾರ ಚೆನ್ನಾಗಿದೆ. ಎಲ್ಲರ ಬಗ್ಗೆ ನಾನು ಹೇಳ್ಬೇಕಂದ್ರೆ ನಮ್ಮ ದಕ್ಷವರ್ಧನ್ ಬಗ್ಗೆ ಮಾತಾಡಬೇಕು. ತುಂಬ ಪ್ರತಿಭಾವಂತ. ಈ 6 ವಯಸ್ಸು, ಇವನಿಗೆ 60 ವರ್ಷದ ಒಬ್ಬ ವ್ಯಕ್ತಿಗೆ ಏನು ಬುದ್ಧಿ ಇರುತ್ತೆ ಆ ಬುದ್ಧಿ ಬಂದಿದೆ. ತುಂಬ ಮೆಮೊರಿ ಪವರ್ ಇದೆ. ಆಮೇಲೆ ಅವರ ತಂದೆ ತಾಯಿ ತುಂಬ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಇಷ್ಟು ಇವನು ಪ್ರತಿಭಾವಂತ ಆಗೋದಕ್ಕೆ ನೋಡಿರಬೇಕು, ರೀಲ್ಸ್ ಎಲ್ಲ ನೋಡಿರಬೇಕು. ನೋಡ್ತಾ ಇದ್ದರೆ ಪದೇ ನೋಡ್ಬೇಕು ಅನಿಸುತ್ತೆ. ರೀಲ್ಸ್ ನೋಡಿದ್ರೆ ಎಷ್ಟು ನೋಡಿದ್ರು ಬೋರಾಗಲ್ಲ. ಇಂಥವ್ರು ಇಟ್ಕೊಂಡು ಇವರೇ ನಮಗೆ ಸೂಪರ್ ಸ್ಟಾರು. ಎಲ್ಲರೂ ಒಳ್ಳೆ ಪ್ರತಿಭಾವಂತರು. ನಾವು ಇವಾಗ ಏನೇನು ಲ್ಯಾಕ್ ಮಾಡ್ತಾ ಇದ್ದಾರೆ ಎಲ್ಲ ಒಳ್ಳೆ ಕಲಾವಿದರು. ಇದು ಏನಾದರೂ ಮೇಲೆ ಯಾರಿಗೂ ಗೊತ್ತಿಲ್ಲ ಸ್ಟೋರಿ ಅದೆಲ್ಲ ಏನು ಪ್ಲಾನಿಂಗ್ ಎಲ್ಲ ಯಾರಿಗೂ ಏನೇನಿಲ್ಲ. ಪ್ಲಸ್ ನಾನು ಏನು ಹೇಳಿದ್ರು ಯಾರು ಸ್ಟೋರಿ ಕೇಳಲ್ಲ, ಏನೂ ಮಾತಾಡಲ್ಲ. ಬಂದರೆ ಬನ್ನಿ ಸಪೋರ್ಟ್ ಮಾಡಿ ಅಂದರೆ ಬಂದು ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಏನೋ ಪ್ರಶ್ನೆ ಕೇಳಬೇಕಂದ್ರೆ ನೀವು ನಮಗೆ ಕೇಳಿ. ತಕ್ಷಣ ನಾವು ನೋಡಿದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ನೋಡಿ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದ? ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನಾನು ಸೋಷಿಯಲ್ ಮೀಡಿಯಾ ಈಗ ಒಂದೊಳ್ಳೆ ಮೆಸೇಜ್ ಕೊಡ್ತಾ ಇದ್ದೀವಿ, ಮೆಸೇಜ್ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದೀವಿ ಅಂದರೆ ಟೈಟಲ್ಗೂ ಆ ಮೆಸೇಜ್ಗೂ ರೀಚ್ ಆಗುತ್ತೆ. ಟೈಟಲ್ ಇನ್ನೂ ಹೆಸರಿಟ್ಟ ನೋಡಿ ಮೇಡಮ್ ಅವರೇ. ಇವಾಗ ಚಿತ್ರರಂಗದ ಪರಿಸ್ಥಿತಿ ಇತ್ತೀಚೆಗೆ ಒಂದು 10-15 ವರ್ಷದಿಂದ ಚಿತ್ರರಂಗದ ಪರಿಸ್ಥಿತಿ ಏನಿರುತ್ತೆ ಎಲ್ಲರಿಗೂ ಗೊತ್ತಿದೆ. ಇವಾಗ ಒಂದು ನಾರ್ಮಲ್ ಏನೋ ಒಂದು ಮಾಡ್ತೀವಿ ಅಂದರೆ ಸೈಡಿಗೆ 10ರಲ್ಲಿ 11 ಆಗಿಬಿಡುತ್ತೆ. ನಾವು ವಿಶೇಷವಾಗಿ ಏನಾದರೂ ಮಾಡಿದ್ರೆ ಮಾತ್ರ ಜನಗಳಿಗೆ ರೀಚ್ ಆಗೋಕ್ಕೆ ಸಾಧ್ಯ. ಇನ್ನೂ ಹೆಸರಿಟ್ಟಿಲ್ಲ. ನಮ್ಗೆ ಯಾವುದೇ ತೊಗೊಂಡ್ರು ವಿಶೇಷ ಇರುತ್ತೆ. ಟೈಟ್ಲಲ್ಲಿ ವಿಶೇಷತೆ ಇರುತ್ತೆ. ಪ್ಲಸ್ ನಮ್ಮ ಪ್ಲಸ್ ಪಾಯಿಂಟ್ ಬಂದು ಹಾಡು. ಇದು ಇನ್ನೂ ಹೆಸರಿಟ್ಟಿಲ್ಲ. ಈ ಕಥೆಗೆ ಅದು ತುಂಬ ಸೂಕ್ತ. ಯಾಕೆ ಸೂಕ್ತ ಅಂದಾಗ ಸಿನಿಮಾ ನೋಡಿದಾಗ ಖಂಡಿತವಾಗ್ಲೂ ನೀವು ಖುಷಿ ಪಡ್ತೀರಾ. ಇದನ್ನು ಬಿಟ್ಟು ಬೇರೆ ಟೈಟ್ಲು ಯಾವುದೂ ಅದು ಸೂಟ್ ಆಗಲ್ಲ. ಸುಮಾರು ಟೈಟ್ಲ್ ಅನ್ಕೊಂಡು ಸೂಟ್ ಆಗಿಲ್ಲ. ಇದೇ ನಮಗೆ ಸೂಕ್ತ ಅನಿಸ್ತು. ಇದು ಹೆಸರಿಟ್ಟಿಲ್ಲ. ದಕ್ಷನ್ಗೆ ಆ್ಯಕ್ಚುಲಿ ಅವ್ರ ಅಮ್ಮ ರೀಲ್ಸ್ ಮಾಡ್ಬೇಕಾದ್ರೆ ನಾವು ನೋಡೋದು ಅವನಿಗೆ ಕ್ಯಾಮ್ರಾ ಐತೆ ಅಂತ ಅವ್ರು ತೋರಿಸಲ್ಲ. ಕ್ಯಾಮ್ರಾ ಇಲ್ಲ ಅಂತಲೇ ಅವ್ನ ಟ್ಯಾಲೆಂಟ್ನ ಹೊರಗೆ ಹಾಕಿಸ್ತಾರೆ. ಸೊ ನೀವು ಕ್ಯಾಮ್ರಾ ಮುಂದೆ ಅವ್ನಿಗೇನಾದರೂ ಇನ್ನೊಂದು ವಿಷಯ ಅಂತಂದರೆ ಅವನು ಎಂಥ ಟ್ಯಾಲೆಂಟೆಡ್ ಅಂದರೆ ಅವನು ಏನೋ ಡೈಲಾಗ್ ಇವಾಗಲೂ ಅಷ್ಟೇ. ಈಗ ಬೆಳಿಗ್ಗೆ ಹೇಳಿದ್ರು ಡೈಲಾಗು ಅಷ್ಟು ಬೇಗ ಒಂದು ಕ್ಯಾಚ್ ಮಾಡ್ಕೊಂಡು ಡೈಲಾಗು ಏನು ತಪ್ಪಿಲ್ಲದೆ ಹೇಳ್ಬಿಟ್ಟ. ಅವ್ನಿಗೆ ಕ್ಯಾಮ್ರಾ ಇದೆ ಅನ್ನೋ ಸೆನ್ಸೇ ಇರಲ್ಲ ಅವನು.
ನ್ಯಾಚುರಲ್ ಆಗಿರ್ತಾನೆ. ಏನೇ ಡೈಲಾಗ್ ಹೇಳಿದ್ರು ಕೂಡ ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ವ್ಯಕ್ತಿ. ಈ ವಯಸ್ಸಿಗೆ ಅವನಿಗೆ ಸಂಸ್ಕಾರ, ಅವ್ನು ಮಾತಾಡೋ ಶೈಲಿ, ದೊಡ್ಡವರಿಗೆ ಕೊಡುವಂಥ ಗೌರವ ಆಗಿರ್ಬೋದು, ಅದೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ತುಂಬ ಬಿಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ಕೂಲನ್ನು ನೋಡ್ಕೋಬೇಕು, ಎಲ್ಲ ನೋಡ್ಕೋಬೇಕು, ಅಷ್ಟು ಅವ್ರದ್ದು ಆಸಕ್ತಿ. ಅವ್ರ ತಂದೆ ತಾಯಿ ಆಗಿರೋದು ಫಸ್ಟ್ ಸ್ಕೂಲ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ನಾವು ಕತೆ ಹೇಳಿದಾಗ ಜಾಸ್ತಿ ಮಕ್ಕಳನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ತುಂಬ ಪ್ಲಾನ್ ಇದೆ. ಇದು ಪ್ರತಿಯೊಂದು ಸ್ಕೂಲವರು ಈ ಸಿನಿಮಾ ನೋಡಬೇಕು. ಇದು ಮೈನ್ ಏನಂತಂದರೆ ಇವನು ಎಷ್ಟು ದಾರ್ಶನಿಕ, ವೇದಾಂತಿ, ಆ ಲೆವೆಲಿಗೆ ಇವನು ಸಂದೇಶ ಹೇಳ್ತಾನೆ ಅಂದರೆ ಅವನೊಂದು ಎಕ್ಸ್ಟ್ರಾ ಟ್ಯಾಲೆಂಟ್ ಇದೆ, ಟಾಂಟ್ ಕೊಡುವಂಥದ್ದು. ಅದು ಕರೆಕ್ಟ್. ತುಂಬ ಟೈಮಿಂಗ್ ಸೆನ್ಸ್, ಕಾಮಿಡಿ ಟೈಮಿಂಗ್ ಸೆನ್ಸ್ ತುಂಬ ಚೆನ್ನಾಗಿದೆ. ಇದರಲ್ಲಿ ಒಂದು ಸ್ಟ್ಯಾಂಡಪ್ ಕಾಮಿಡಿ ಆಗಿ ಕೆಲಸ ಮಾಡ್ತಾನೆ. ಸ್ಟ್ಯಾಂಡಪ್ ಕಾಮಿಡಿ ಆಗಿ ಎಲ್ಲ ರೀತಿಯಲ್ಲಿ ಏನೇನು ಟ್ಯಾಲೆಂಟ್ ಇದೆ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ತೀವಿ. ಇದ್ರದ್ದು ಕಾನ್ಸೆಪ್ಟ್, ಈ ಚಿತ್ರದ ಮುಖ್ಯ ಕಾನ್ಸೆಪ್ಟ್ ಏನಂತಂದರೆ ಅನಾಥಾಶ್ರಮ, ಪೊಲೀಸ್ ಸ್ಟೇಷನು, ಆಸ್ಪತ್ರೆ ಆ ಮೂರು ಇರಬಾರ್ದು ಪ್ರಪಂಚದಲ್ಲಿ. ಅಂದರೆ ನಮ್ಮ ದೇಶದಲ್ಲಿ ಇರಬಾರ್ದು. ಆ್ಯಕ್ಚುಲಿ ಯಾಕೆ ಇರಬಾರ್ದು ಅಂತಂದರೆ 120 ವರ್ಷಗಳಿಂದಲೇ ಇದೆಲ್ಲ ಬಂದಿತ್ತು. ಹಾಸ್ಪಿಟ್ಲ್ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಆಮೇಲೆ ನಿಮಗೇನು ಅನಾಥಾಶ್ರಮಗಳು ಬರೀ 120-130 ವರ್ಷ ಆಯಿತು. ಸಾವಿರಾರು ವರ್ಷ ಅದನ್ನೆಲ್ಲ ಇಲ್ಲದೆ ಬದುಕಿದ್ದಾರೆ. ಯಾಕೆ ಇವಾಗ ಬದುಕೋಕ್ಕಾಗಲ್ಲ ಅನ್ನೋದೊಂದು ನಮ್ಮ ಒಂದು ಆಶಯ. ಅದು ಎಷ್ಟರ ಮಟ್ಟಿಗೆ ರೀಚ್ ಆಗುತ್ತೆ. ಅದರಿಂದ 4 ಜನ ಬದಲಾದ್ರೂ ಈ ಚಿತ್ರ ಮಾಡಿದ್ದಕ್ಕೆ ಸಾರ್ಥಕ. ಟೈಟ್ಲ್ ಓಕೆ ಸರ್, ಕತೆ ಹೈಲೈಟ್ಸ್ ಏನಾಗುತ್ತೆ ಅಂತ? ಯಾವುದು ಟೈಟ್ಲ್ ಓಕೆ, ಕತೆಗೂ ಅದು ಆ್ಯಕ್ಚುಲಿ ನೀವು ಕತೆ ನೋಡಿದಾಗ ಗೊತ್ತಾಗ್ತದೆ. ಇನ್ನೂ ಹೆಸರಿಟ್ಟಿಲ್ಲ. ಏನಕ್ಕೆ ಇನ್ನೂ ಹೆಸರಿಟ್ಟಿಲ್ಲ ಅನ್ನೋದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ರಿಲೀಸ್ ಅದೇ ಡೇಟ್ ಇರುತ್ತೆ, ಸೇಮ್ ಇರುತ್ತೆ. ಆಮೇಲೆ ಇನ್ನೊಂದು ವಿಶೇಷ ಅಂದರೆ ನಮ್ಮ ಸಿನಿಮಾ ಸುಮಾರು ಸಿನಿಮಾಗಳು ಡಿಲೇ ಆಗುತ್ತದೆ. ಶೂಟಿಂಗ್ ಆಗಿದ ತಕ್ಷಣ ಸ್ವಲ್ಪ ಡಿಲೇ ಆಗ್ತದೆ ಕಾರಣಾಂತರಗಳೆಲ್ಲ. ಇದು ನಾವು ಅಕ್ಟೋಬರ್ಗೆಲ್ಲ ರಿಲೀಸ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ವಿ. ಇಮಿಡಿಯೇಟ್ ರಿಲೀಸ್ ಮಾಡ್ತೀವಿ. ಮಕ್ಕಳ ಚಿತ್ರನ ಇದು ಯಾವ ಥರ, ಯಾವ ಜಾನರ್ ಆಗ್ಬೋದು? ಇದು ಎಲ್ಲರೂ ನೋಡೋದು. ಆ್ಯಕ್ಚುಲಿ ಮಕ್ಕಳ ಸಿನಿಮಾ ಅಂತಲ್ಲ. ಇವಾಗ ನೋಡಿ ತಾರೆ ಜಮೀನ್ ಪರ ಎಲ್ಲರೂ ನೋಡ್ಬೋದು. ಅದು ಮಕ್ಕಳ ಸಿನಿಮಾ ಅಂತಲೇ ಮಾಡಿದ್ರು ಕೂಡ ಎಲ್ಲರೂ ನೋಡ್ತಾರೆ. ಅದರಲ್ಲೊಂದು ಅದ್ಭುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಅದು ಕೂಡ ಎಲ್ಲರೂ ನೋಡ್ತಾರೆ. ಅದೇ ರೀತಿ ಮಕ್ಕಳು ಅಂತಲ್ಲ, ಮಕ್ಕಳಿಗೆ ಒಳ್ಳೆ ಸಂದೇಶ ಇರುತ್ತೆ. ತಂದೆ ತಾಯಿ ನೋಡಿದ ತಕ್ಷಣ ಫಸ್ಟ್ ಈ ಸಿನಿಮಾ ತೋರಿಸ್ಬೇಕು ಅಂತ ತಂದೆ ತಾಯಿಗಳು ನಿರ್ಧಾರ ಮಾಡಿ ತೋರಿಸ್ತಾರೆ ಅನ್ನೋದು. ಸಾಂಗ್ ಯಾವ ಥರ ಮಾಡಿದ್ದಾರೆ? ಮಕ್ಕಳಿಗೆ ಒಂದು ಸಾಂಗ್ ಮಾಡಿದ್ದಾರೆ. ಮಕ್ಕಳಿಗೆ ಸಾಂಗ್ ಯಾವ ಥರ ಅಂತಂದರೆ ಇವನು ಆಗದೇ ಕೆಲಸ ಇವನು ಏನು ಕೆಲಸ ಅಂದ್ಕೊಂಡ್ರು ಅದು ಆಗಲ್ಲ ಅನ್ನಲ್ಲ. ಅವನ ಸಿದ್ಧಾಂತ ಏನು ಅಂತಂದರೆ ಮನುಷ್ಯ ಮನಸ್ಸು ಮಾಡಿದ್ರೆ ದೇವರೇ ಆಗ್ತಾನೆ, ಯಾಕೆ ಆಗಲ್ಲ, ಇದನ್ನು ಮಾಡ್ತೀನಿ ಅನ್ನೋದು ಮನಸ್ಥಿತಿ ಇರುವಂಥ ವ್ಯಕ್ತಿ. ಅವಾಗ ಒಂದು ದೊಡ್ಡ ಕೆಲಸನ ಒಂದು 6 ವರ್ಷಕ್ಕೆ ದೊಡ್ಡ ಜವಾಬ್ದಾರಿ ಬರುತ್ತೆ. ಅವ್ರ ಅಪ್ಪ ಅಮ್ಮ ಆಗಲ್ಲ ನಿಮ್ಮ ಕೈಲಿ ಅಂತಂದಾಗ ಆಗುತ್ತೆ ಅಂತಂದಾಗ ಬ್ಯಾಕ್ಗ್ರೌಂಡಲ್ಲಿ ಒಂದು ಆ್ಯಕ್ಟಿವಿಟೀಸ್ ಮೇಲೆ ಒಂದು ಸಾಂಗು ತೋರಿಸ್ತೀವಿ. ಆಗದಿರುವ ಕೆಲಸ ಬದುಕಲ್ಲಿ ಏನೂ ಇಲ್ಲ ಮನಸ್ಸು, ಈ ಕಾಣುತ್ತಿರುವ ಕನಸು ಇಂದು ಮಾಡಿ ಹುಟ್ಟಿದಾಗಲೇ ಯಾರು ಬುದ್ಧಿವಂತರಲ್ಲ, ತಾಯಿ ಗರ್ಭದಲ್ಲಿ ಯಾರು ಕಲೆತುಕೊಳ್ಳಲಿಲ್ಲ, ಮನಸ್ಸು ಮಾಡು ಮನಸ್ಸ ಆದರೆ ದೇವರೇ ಆಗುವುದು ಅಂತ ಒಂದು ಹಾಡು ಬರುತ್ತೆ. ಆಮೇಲೆ ಆಶ್ರಮ, ಅಮ್ಮನ ಮಾಡಿರೋ ಟ್ರಸ್ಟ್ ಬಗ್ಗೆನೇ ಮಾಡಿರೋಂಥ ಒಂದು ಆಶ್ರಮ ಇದು ಬರುತ್ತೆ. ಜನ್ಮ ಕೊಟ್ಟವರು ನಮ್ಮ ಎತ್ತ ದೇವರು ಮುಪ್ಪಲಿ ಮಗುವಾಗುವರು. ಹುಟ್ಟಿದ ತಕ್ಷಣ ನಾವು ಹೇಗೆ ಮಕ್ಕಳಾಗ್ತೀವಿ, 65-70 ವರ್ಷ ಆಗ್ತಿದ್ರೆ ನಮ್ಮ ತಂದೆ ತಾಯಿಗಳು ಕೂಡ ಮಕ್ಕಳಾಗ್ತಾರೆ. ಆ ಮಕ್ಕಳನ್ನ ಅವ್ರಿಗೆ ಸೇವೆ ಮಾಡೋ ಬಾಕಿ ಎಲ್ಲರಿಗೂ ಸಿಗಲ್ಲ. ಖಂಡಿತವಾಗಲೂ ಅವರಿಗೆ ಸೇವೆ ಮಾಡಿದ ಒಂದು ದೊಡ್ಡ ಪುಣ್ಯ. ಯಾವುದೇ ಕಾರಣಕ್ಕೂ ಅನಾಥಾಶ್ರಮಕ್ಕೆ ತಂದೆ ತಾಯಿಗಳನ್ನ ಸೇರಿಸಬಾರ್ದು ಅನ್ನೋದು ಕೂಡ ಈ ಮುಖಾಂತರ ನಾವು. ಶಶಿ ಅವ್ರದ್ದು ಅವರು ಆಶ್ರಮ ಓನರ್, ಆಶ್ರಮ ನೋಡ್ಕೊಂಡವರು ಅವ್ರದ್ದೇ ಒಂದು ಹಾಡು, ನಮ್ಮ ಎತ್ತ ದೇವರು ಮುಪ್ಪಲಿ ಮಗುವಾಗುವರು, ಅದು ಕೋಟಿ ಜನ್ಮ ಸಾಲಲು ಅವರ ಋಣವ ತೀರಿಸಲು ಅಂತ. ಇವರು ಮೇಡಮ್ ಬಂದ್ಬಿಟ್ಟು ಇವರ ಒಂದು ಮದರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಇವರು ತುಂಬ ಸೆಂಟಿಮೆಂಟ್. ಇವ್ರದ್ದು ತಂದೆ ಕ್ಯಾರೆಕ್ಟರ್ ಯಾವ ಥರ ಅಂತಂದರೆ ಇವಾಗ ಡಿ ಗ್ಲಾಮರ್, ಫುಲ್ಲು ಡಿ ಗ್ಲಾಮರು. ತಂದೆದು ಯಾವ ಥರ ಅಂತಂದ್ರೆ ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ತಂದೆದು ಇವು ಆನ್ಲೈನಿಂದ ಎಷ್ಟು ಹಾಳಾಗ್ತಾರೆ, ಆನ್ಲೈನ್ ಇಸ್ಪೆಟ್ಟಿಂದ ತುಂಬ ಸಂಸಾರಗಳು ಹಾಳಾಗ್ತಾ ಇದೆ. ಅದ್ರ ಬಗ್ಗೆ ಕೂಡ ಮೆಸೇಜ್. ರಿಯಲ್ ಲೇಖಪಲ್ಲ ಈ ಥರ ಎಲ್ಲ ಇದೆ. ರಿಯಲ್ ಸ್ಟೋರಿನ ಅಥವಾ ಕಾಲ್ಪನಿಕ ಸರ್? ಕೆಲವೊಂದು ರಿಯಲ್ ಸ್ಟೋರಿಗೆ ಕಾಲ್ಪನಿಕ ಕೂಡ ಆ್ಯಡ್ ಮಾಡಿದ್ವಿ. ಆದರೆ ನಾವು ನೋಡಿದ ಘಟನೆಗಳೇ ಆಲ್ಮೋಸ್ಟ್ ಎಲ್ಲ ಸಿನಿಮಾ ನೋಡಿದ ಘಟನೆಗಳನ್ನೇ ಮಾಡ್ತಾರೆ. ಇದರಲ್ಲೂ ಕೂಡ ನೋಡಿದ ಘಟನೆಗಳೇ ಇರ್ತವೆ. ಬೇರೆ ಪಾತ್ರವರ್ಗ ಯಾರು? ಬೇರೆ ಪಾತ್ರವರ್ಗ ಇಷ್ಟೇ ಜನ ಮಕ್ಕಳು ಇರ್ತಾರೆ. ಇಷ್ಟೇ ಜನ. ಆಮೇಲೆ ಇದರಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ನಟಿಸ್ತಾ ಇದ್ದಾರೆ. ಅಂದರೆ ಒಬ್ಬ ಸೂಪರ್ ಸ್ಟಾರ್ನ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದು ಇನ್ನು ಅವ್ರ
ಹತ್ರ ಮಾತುಕತೆ ಆಗಿದೆ. ಆಶ್ರಮದ ಒಂದು ಸಾಂಗ್ ಇದೆ. ಅದೇ ನಮ್ಮ ಎತ್ತ ದೇವರು ಮುಪ್ಪತಿ ಮಗುವಾಗುವರು, ಕೋಟಿ ಯುಗವು ಸಾಲದು ಅವರ ಋಣ ತೀರಿಸಲು. ಲೊಕೇಶನ್ ಅವ್ರು ಆಡೋದು. ಲೊಕೇಶನ್ ಕುಣಗಲ್. ಆ್ಯಕ್ಚುಲಿ ಯಾಕೆ ಕುಣಗಲ್ ಅಂತಂದರೆ ಈ ಹುಡುಗ ಕುಣಗಲ್ ಇವನು ಒಂದು ಡೇಟ್ ಪ್ಲಸ್ ಅಲ್ಲೇ ಹತ್ರ ಆಗಿ ಅಲ್ಲೇ ಒಂದು 4-5 ದಿವಸ ಒಂದೊಂದು ಶೆಡ್ಯೂಲ್ 5 ದಿವಸ ಮಾಡ್ಕೊಳ್ತೀವಿ. ಅವ್ರ ರಜೆ ಯಾವಾಗಿರುತ್ತೆ ಕುಣಗಲ್ಲು, ಆಮೇಲೆ ರಾಮನಗರ ಆ ಸರೌಂಡಿಗೆಲ್ಲ ಬರ್ತೀವಿ. 6 ಕೋಟಿ 3 ಆಡಿ ಇದರಲ್ಲಿ ಪಾತ್ರ ವರ್ಗ ಇದೆಯಾ ನಿಮ್ಮದು? ಪಾತ್ರ ಇದೆಯಾ? ನಮ್ಮದು ಪಾತ್ರ ಇನ್ನೂ ಡಿಸೈಡ್ ಮಾಡಿಲ್ಲ, ಯೋಚನೆ ಮಾಡಿಲ್ಲ. ಸಿಂಗರ್ಸು ಬಂದ್ಬಿಟ್ಟು ಇವಾಗ ಒಂದು ನಾದಿನ ಮಾಡುವಂಥ ಅವ್ರ ಕೈಲಿ ಆಡಿಸ್ಬೇಕಂತ ನಾನು. ಸಿಂಗರ್ಸನ್ನು ಕೂಡ ಇನ್ನೇ ಅವ್ರಿಗೆ ಟ್ರ್ಯಾಕ್ ಸಾಂಗ್ ಕೇಳಿಸ್ತೆ ಮೇಡಮ್ ಅವ್ರಿಗೆ. ಅವರು ಹೇಳಿದ್ದಾರೆ 4-5 ಹೆಸರು ಹೇಳಿದ್ದಾರೆ. ದೊಡ್ಡ ಸಿಂಗರ್ ಅಂತಲ್ಲ, ಒಳ್ಳೆ ಸಿಂಗರ್ ಕೈಲಿ ಆಡಿಸ್ಬೇಕು. ವಿಜಯ ಪ್ರಕಾಶ್ ಕೈಲಿ ಒಬ್ಬರೊಂದು ಆಡಿಸ್ಬೇಕು. ಎಲ್ರಿಗೂ ನಮಸ್ಕಾರ. ನಿಮ್ಮ ಶಶಿಕಲಾ, ನಿಮ್ಮ ಮನೆ ಮಗಳು. ರಿಷಿ ಸರು ಮೊದಲನೇದಾಗಿ ಒಂದು 20 ವರ್ಷದಿಂದ ಪರಿಚಯ ನನಗೆ. ಇತ್ತೀಚೆಗೆ ಆಶ್ರಮಕ್ಕೆ, ನಮ್ಮ ಅಮ್ಮನ ಮಡಿಲು ಟ್ರಸ್ಟ್ಗೆ ಆಶ್ರಮಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೊಂಥರ ತಾಯಿ ಮನೆ ಇದ್ದಂಗೆ ಬರ್ತಾಯಿದ್ರು, ಹೋಗ್ತಾಯಿದ್ರು. ಯಾಕೆಂದರೆ ಈಗ ನಾನೊಬ್ಬಳು ಕಲಾವಿದ, ಒಂದು 600 ಸಿನಿಮಾ ಮಾಡಿದ್ದೆ. ನಮ್ಮ ಡೈರೆಕ್ಟ್ಗಳು ನಮಗೆ ಏನು ಒಂದು ಸೀನ್ ಕೊಡ್ತಾರೆ, ಅದನ್ನು ನಾವು ಓದ್ಕೊಂಡು ನಾವು ಹೇಳ್ಬಿಡ್ತೀವಿ. ಆಶ್ರಮ ಮಾಡಿದ್ಮೇಲೆ ಸತ್ಯ ಏನು ಅಂತ ಅಲ್ಲಿ ಗೊತ್ತಾಯಿತು. 600 ಸಿನಿಮಾ ಮಾಡಿದ್ದೇವೆ, ಇನ್ನೂ ಒಂದು ಜೀವನ ಇದೆ ಅಂತ ಗೊತ್ತಾಗಿದೆ ನನಗೆ ಆಶ್ರಮ ಮಾಡಿದ್ಮೇಲೆ. ಇಷ್ಟೇ ನಾ ಜೀವನ ಅನ್ನಿಸ್ಬಿಡುತ್ತೆ. ಆಶ್ರಮಕ್ಕೆ ಬಂದು ಒಳಗೆ ಬಂದ ಮೇಲೆ ಅವ್ರು ಎಷ್ಟೇ ಕೋಟಿಗೆ ಗೊತ್ತಿರಲಿ, ಎಷ್ಟೇ ಬಡವ ಆಗಿರಲಿ, ಅಲ್ಲಿಗೆ ಬಂದ ತಕ್ಷಣ ಏನೂ ಇಲ್ಲ ಜೀವನ ಅಂತ ಗೊತ್ತಾಗುತ್ತೆ. ಯಾಕಂದರೆ ತಂದೆ ತಾಯಿನ ಬೀದಿಲಿ ಬಿಸಾಕಿರೋರನ್ನ ನಾವು ಬಾಚಿಕೊಂಡು ಅವ್ರನ್ನ ತಪ್ಪಿಕೊಂಡು ಮುದ್ದಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಇದೇ ತಂದೆ ತಾಯಿ 30 ವರ್ಷಕ್ಕೆ ಮುಂಚೆ ಅವ್ರಿಗೆ ಯಾವ ಫೋನ್ ಇಲ್ಲ, ದುಡ್ಡಿಲ್ಲ, ಕಾಸಿಲ್ಲ, ಏನೂ ಇರಲಿಲ್ಲ ಅವ್ರ ಹತ್ರ. ಅವರು ಇವತ್ತು ನಮ್ಮ ಹತ್ರ ಫೋನ್ ಇದೆ, ದುಡ್ಡಿದೆ, ಎಲ್ಲಿ ಬೇಕಾದ್ರೆ ಓಡಾಡ್ತೀವಿ, ಮಾಡ್ತೀವಿ. ಆ ತಾಯಂದಿರ ಹತ್ರ ಏನೂ ಇರಲಿಲ್ಲ. ಅದೇ ತಾಯಂದಿರು ಇವತ್ತು ಬೀದಿಲಿ ಬಿಡ್ತಾರೆ. ಇದು ಒಂದು ಸಂದೇಶನ ಅವರು ನಮ್ಮ ರಿಷಿ ಸರ್ ಕೊಡ್ತಾ ಇದ್ದಾರೆ. ಏನು ಅಂದರೆ ಯಾವ ಮಕ್ಕಳು ತಂದೆ ತಾಯಿನ ಬೀದಿಗೆ ಬಿಡಬೇಡಿ. ಯಾಕೆಂದರೆ ನಿಮ್ಮನ್ನು ತುಂಬ ಕಷ್ಟಪಟ್ಟು ಸಾಕಿರ್ತಾರೆ. ಯಾಕೆಂದರೆ ಒಬ್ಬಳು ತಾಯಿ ಆಸೆ ಪಡೋದು ಏನು ಅಂತಂದರೆ, ನಾನು ಸತ್ತಾಗ ನನ್ನ ಮಗ ಇರಬೇಕು ಅಂತ ಆಸೆ ಪಡ್ತಾಳೆ, ಯಾವುದೇ ತಂದೆ ತಾಯಿ ಆಗಿ. ಯಾಕಂದರೆ ಒಂದು ಗಂಡು ಫಸ್ಟು ಒಂದು ಹೆಣ್ಣಾಗಿರ್ತಾಳೆ, ಆ ಗಂಡು ಬಂದ ಮೇಲೆ ಅವಳು ತಾಯಿ ಆಗೋಕ್ಕೆ ಸಾಧ್ಯ. ಅವಳು ಯಾರೇ ಆಗಿರಲಿ, ಆವಾಗ ಅವಳು ತಾಯಿ ಆಗ್ತಾಳೆ. ಅವ್ಳು ಗಂಡ ಅವನು ಎಂಥವನೇ ಆಗಲಿ, ಕುಡುಕಾಗಲಿ, ಕುರುಡಾಗಲಿ, ಕುಂಟಾಗಲಿ, ಅವ್ನು ಮೂಲೆಯಲ್ಲಿ ಬಿದ್ದಿದ್ರೂ ಒಂದು ಹೆಣ್ಣಿಗೆ ತುಂಬ ಬೆಲೆ ಇರುತ್ತೆ. ಅವನಿಲ್ಲ ಅಂದರೆ ನಾಯಿಗೆ ಕರೆದು ಅನ್ನ ಹಾಕ್ತಾರೆ, ಹೆಣ್ಣಿಗೆ ಕರೆದು ಮಣೆ ಹಾಕಲ್ಲ ಯಾರು. ಈಗ ನನಗೆ ಗೊತ್ತಿರೋನು ಅದ್ರಲ್ಲಿ ತುಂಬ ಮಹತ್ವ ಇದೆ. ತಾಯಿ ಅನ್ನೋ ಪದ ತುಂಬ ಗೌರವ ಇದೆ, ಅಪ್ಪ ಅನ್ನೋ ಪದ ತುಂಬ ಗೌರವ ಇದೆ. ಅದಕ್ಕೆ ಇವರಲ್ಲಿ ಬರ್ತಾ ಇರೋದ್ರಿಂದ ಅದೆಲ್ಲೂ ಒಂದಷ್ಟು ಇವ್ರಿಗೆ ನಿಜ ಜೀವನ ಅರ್ಥ ಆಯಿತು. ಇದೇ ಗುರುರಾಜ್ ಹೊಸಕೋಟೆ ಬಂದಿದ್ದು, ನೀವಿರೋದಲ್ಲಿ ಇಲ್ಲೆಂಗೆ ಮಾಡ್ದಮ್ಮ ಶಶಿ ಅಂತ ಅವರು ಅದನ್ನೇ ಕೇಳಿದ್ರು. ಯಾಕೆಂದರೆ ಇದು ತುಂಬ ಪವಿತ್ರವಾದ ಜಾಗ. ನಾವು ದೇವಸ್ಥಾನದಲ್ಲಿ ದೇವರಿಗೆ ಕೈ ಮುಗಿದು ಮನೆಗೆ ಬರ್ತೀವಿ, ಆದರೆ 9 ತಿಂಗಳು ಎತ್ತಿರ್ತಾಳಲ್ಲ ಆ ತಾಯಿ ಅಲ್ಲಿ ಬಿದ್ದಿರ್ತಾಳೆ. ಸುಮ್ಮನೆ ಅಲ್ಲ, ಆ ಬಸ್ರಿ ಅಂದ ತಕ್ಷಣ ಅವಳು 100 ಕನಸುಗಳು ಇಟ್ಕೊಂಡು, 100 ಆಸೆಗಳನ್ನ ಇಟ್ಕೊಂಡು, ಅಪ್ಪ ಅಮ್ಮ ಇಬ್ಬರೂ ನಾನು ಮಗು ಹುಡ್ತಾ ಇದೆ, ಹೆಣ್ಣಾಗಲಿ ಗಂಡಾಗಲಿ ಮಗು ಹುಡ್ತಾ ಇದೆ ಅಂತ 1000 ಕನಸು ಕಾಣ್ತಾರೆ. ಆ ತಾಯಿ ತುಂಬ ಕಷ್ಟಪಟ್ಟು ಜೀವನನೇ ತ್ಯಾಗ ಮಾಡಿ ಮಕ್ಕಳನ್ನ ಸಾಕಿರ್ತಾಳೆ. ಆ ಮಕ್ಕಳು ದೊಡ್ಡವರಾಗೋಷ್ಟರಲ್ಲಿ ಅವಳ ಜೀವನ ಸತ್ತೋಗಿರುತ್ತೆ, ಬೇರೆಲ್ಲೂ ಆಪ್ಷನ್ನೇ ಇರಲ್ಲ ಅವಳು ಹೋಗೋದಕ್ಕೆ. ಎಲ್ಲೂ ಹೋಗಿ ದುಡಿಯೋದಕ್ಕೂ ಅವ್ಳಿಗೆ ಆಪ್ಷನ್ ಇರಲ್ಲ. ಯಾಕಂದರೆ ಅವಳ ಮೈಯಲ್ಲಿ ಏನೂ ಇರಲ್ಲ, ಮಕ್ಕಳಿಗೋಸ್ಕರ ತ್ಯಾಗ ಮಾಡಿಬಿಟ್ಟಿರ್ತಾರೆ. ಆವಾಗ ಅವಳು ಆಗಲ್ಲ ಅಂತ ಬೀದಿದ್ದಾಗ ಅವಳು ಕೊಡೋ ಸಂಕಟ, ನೋವು, ದುಃಖ ಇದೆಯಲ್ಲ, ಅದು ಇವರ ಹಾಡಿನ ಮುಖಾಂತರ ತೋರಿಸ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಆಯಿತು. ನನಗೆ ಇದ್ರ ಬಗ್ಗೆ ಏನು ಹೇಳಿರಲಿಲ್ಲ. ನಾನು ಬೆಳಗ್ಗೆ ಫೋನ್ ಮಾಡಿದ್ರು ಬರ್ತೀವಿ ಅಂತ, ಸಂಜೆ ಬಂದರು ಬೆಳಗ್ಗೆ ನೀವು ಬರಬೇಕು. ಸರ್ ಏನು ಸರ್ ದಿಢೀರನ್ನ ಹಾಗೆ ಅಲ್ಲ, ನೀವು ಬರಬೇಕು. ಸರಿ ಸರ್. ಯಾಕೆಂದರೆ ಅವ್ರು ಅಷ್ಟು ದೊಡ್ಡ ಸಾಹಿತಿ, ಅವ್ರು ಹೇಳಿದಾಗ ನಾನು ಬರಲ್ಲ ಅನ್ನೋಷ್ಟು ದೊಡ್ಡವಳು ನಾನಲ್ಲ. ಮೊದಲನೇದಾಗಿ ನಾನು 600 ಸಿನಿಮಾ ಮಾಡಿದ್ರು ಕಲಾವಿದೆಯಾಗಿ ಈ ಕಡೆ ನಿಂತ್ಕೊಳ್ತಾ ಇದ್ದೆ. ಇವತ್ತು ನನಗೆ ಕ್ಲ್ಯಾಪ್ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರಲ್ಲ ರಿಷಿ ಸರ್ಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು. ಈ ಸಿನಿಮಾಗೆ ಒಳಗಾಗಿ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಈ ಸಿನಿಮಾ ನೋಡಿ, ಬಟ್ ಅಷ್ಟು ಒಂದು ಹಾಡು ತುಂಬ ಚೆನ್ನಾಗಿದೆ. ದಯವಿಟ್ಟು ಯಾವ ತಂದೆ ತಾಯಿನ ಬಿಡಬೇಡಿ. ಅಂಬ್ಲಿನೋ ಗಂಜಿನೋ ಒಂದು ಮೂಲೆಯಲ್ಲಿ ಕೂಸಾದರೂ ಹಾಕಿ ಬೈಬೇಡಿ, ಹೊಡಿಬೇಡಿ. ನನ್ನ ಒಂದು ದೃಷ್ಟಿಯಲ್ಲಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಸಿನಿಮಾ ನಾನು ಆರಾಮಾಗಿ ಮಾಡಿದೆ. ದಿನ ಗಾಡಿ ಬರ್ತಿತ್ತು, ಕ್ಯಾರವನಲ್ಲಿ ಕೊಡ್ತಿದ್ದೆ. 600 ಜನ ಅನ್ನದಾದರೂ ನನಗಿವತ್ತು ಬೆಳೆಸಿದ್ದಾರೆ. ಅದು ನನಗೆ ತುಂಬ ಖುಷಿ ಇದೆ. ಬಟ್ ಈ ಆಶ್ರಮ ಮಾಡಿದಾಗ ಇಷ್ಟೇನ ಜೀವನ, ಅಪ್ಪ ಅಮ್ಮಗೆ ಇಷ್ಟೇನ ಬೆಲೆ. ಇತ್ತೀಚೆಗೆ ಯಾವ ಬೆಲೆನೂ ಇಲ್ಲ ಮಕ್ಕಳ ಹತ್ರ.
ತಂದೆ ತಾಯಿ ನರಕ ಅನುಭವಿಸ್ತಿದ್ದಾರೆ, ಒಳಗಡೆ ಕಣ್ಣೀರಲ್ಲಿ ಕೈ ತೊಡಿತಿದ್ದಾರೆ. ಅದೆಲ್ಲವೂ ಒಂಚೂರು ನಿಲ್ಲಿಸಿ ಅಂತ ಈ ಸಾಂಗ್ ಮುಖಾಂತರ ಇವರೊಂದು ಪಾತ್ರದ ಮುಖಾಂತರ ತೋರಿಸ್ತಾ ಇದ್ದಾರೆ. ಒಳ್ಳೆಯದಾಗಲಿ ಈ ಸಿನಿಮಾಗೆ. ಮೊದಲನೇದಾಗಿ ನಾನು ಕ್ಲಾಪ್ ಮಾಡಿದ್ದೀನಿ. ಅದೇ ನಿಮ್ಮೆಲ್ಲರ ಸಪೋರ್ಟು, ಸಹಾಯ, ಸಹಕಾರ. ಯಾಕಂದರೆ ನಾನು ಯಾವತ್ತೂ ಕ್ಯಾಮ್ರಾ ಮುಂದೆ ಯಾವ ವಿಷಯಕ್ಕೂ ಯಾವುದಕ್ಕೂ ಬಂದು ಮಾತಾಡೋಲ್ಲ. ಕಷ್ಟ ಅಂದಾಗ ಮಾತ್ರ ಹೋಗಿ ನಿಂತಿರ್ತೀನಿ ಎಲ್ಲದಕ್ಕೂ. ದಯವಿಟ್ಟು ನೀವೆಲ್ಲರೂ ಎಷ್ಟು ಸಪೋರ್ಟ್ ಮಾಡ್ತೀರೋ ನಮ್ಮ ಈ ತಂಡಕ್ಕೆ ಒಳ್ಳೆಯದಾಗುತ್ತೆ. ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ, ಆದಷ್ಟು ನಮ್ಮನ್ನು ಬೆಳೆಸಿ ಅಂತ ಕೇಳ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ವಾತಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ವಾತಿ. ಇದಕ್ಕಿಂತ ಮುಂಚೆ ಸದ್ಯತೆ ಫ್ರಾಡ್ ಖುಷಿ ಅನ್ನೋ ಮೂವಿ ಮಾಡಿದ್ದೀನಿ. ಈ ಮೂವಿಲಿ ಇನ್ನೂ ಹೆಸರಿಟ್ಟಿಲ್ಲ. ಈ ಮೂವಿಲಿ ನಾನು ಮುಖ್ಯ ಪಾತ್ರ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಇನ್ನೂ ಸ್ಟೋರಿ ಏನು ಹೇಳಿಲ್ಲ. ಸಡನ್ಲಿ ಫೋನ್ ಮಾಡಿ ಈ ಥರ ಇದೆ, ನೋಡ್ತಾ ಇದೆ, ಈ ಥರ ಪೂಜೆ ಇಲ್ಲ, ಈ ಥರ ಟೆಂಪಲಲ್ಲಿ ಬಾ ಅಂತ ಹೇಳಿದ್ರು. ಅದಕ್ಕೆ ಬರ್ತೀನಿ ಹೇಳಿಲ್ಲ. ಹೇಳೇ ಇದ್ರ ಬಗ್ಗೆ ಕೇಳೋದಾದ್ರೆ ಸರ್ಗೆ ಕೇಳಬೇಕು. ಯಾಕೆ ಕೇಳಿಲ್ಲ ಸ್ಟೋರಿ ಅಂದರೆ ಅವ್ರು ಯಾವುದೇ ಪಿಕ್ಚರ್ ಮಾಡಿದ್ರು ಒಂದು ಒಳ್ಳೊಳ್ಳೆ ಮೂವ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ನಾನು ಏನು ಕೇಳಿಲ್ಲ, ಸರಿ ಸರ್ ಅಂತ ಜೊತೆಗೆ ಬಂದೆ. ಎಲ್ಲರ ಆಶೀರ್ವಾದ ಇರಬೇಕು ಟೀಮ್ ಮೇಲೆ. ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಎಷ್ಟೇ ಸಿನಿಮಾ ನಾನು ಒಂದು 7 ಈಗ ಮುಂಚೆ ಕಾವೇರಿಪುರ, ಅರ್ಶನ, ಅಭಿಷೇಕ, ನನ್ನ ಮಕ್ಕಳು ತುಂಬ ಆಮೇಲೆ ಇನ್ನೊಂದು ಹೆಸರು ಹೇಳೋದು ಮಾಡ್ತಿದ್ದೆ, ದಯವಿಟ್ಟು ಕ್ಷಮೆ ಇರಲಿ. ವೈಜಿ ಪ್ರದೀಪ್ ರಾವ್ ಅಂತ ಭದ್ರಾವತಿಯವರು, ಇಂಡಸ್ಟ್ರಿಯವರು. ನನ್ನ ಫೇಸ್ಬುಕ್ಕಲ್ಲಿ ಅವರು ನನಗೆ ಪರಿಚಯ ಆಗ್ತಾರೆ. ಇವರು ಭದ್ರಾವತಿಯವರೇ, ಮಂಜಣ್ಣ ಅವರು. ಇವರು ಒಂದೇ ದೂರದ ರಿಲೇಟಿವ್ ಆಗ್ತಾರೆ. ಅವರು ಇದಕ್ಕೆ ಒಬ್ಬರು ಪ್ರೊಡ್ಯೂಸರ್ ಆಗಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಿ ಮೊದಲನೇ ಸಲ ಪ್ರೊಡ್ಯೂಸರ್ ಆಗಿದ್ದಾರೆ. ನೆಕ್ಸ್ಟ್ ಅವರು ಇನ್ನೂ ಒಂದು ಸಿನಿಮಾ ಅಂದ್ಕೊಂಡಿದ್ದೀವಿ. ಇನ್ನೂ ಒಳ್ಳೆಯದಾಗಲಿ ಈ ಸಿನಿಮಾಯಿಂದ ಅಂತ ಕೇಳ್ತೀವಿ. ಆಮೇಲೆ ವೈಜಯರಾವ್ ಅವರು ಈ ಮೇಡಮ್ಗೆ ಪರಿಚಯ ಆಗೋದಕ್ಕೆ ಪ್ಲಸ್ ಅಲ್ಲಿ ಬಂದು ಆ ಆಶ್ರಮದಲ್ಲಿ ಸೇವೆ ಮಾಡೋದಕ್ಕೂ ನಮ್ಮ ಒಳಿತು ಮಾಡೋ ಮನುಷ್ಯನಿಗೆ ಕಾರಣ ಅಂತ ಅವರು ಹೇಳಿದರು. ಆಮೇಲೆ ಇದರಲ್ಲಿ ಶಂಕರ್ ಬಗ್ಗೆ ನಾವು ಹೇಳಬೇಕು. ಕ್ಯಾಮ್ರಾಮ್ಯಾನು ಅವರು 20 ವರ್ಷದಿಂದ ಪ್ರತಿ ಸಿನಿಮಾದಲ್ಲೂ ಅವ್ರು ಹೇಳ್ತಾರೆ. ತುಂಬ ನಾನು ಇದು ಆ್ಯಕ್ಚುಲಿ ಜನರಲ್ಲಾಗಿ ಹೇಳ್ಬೇಕಂತಂದರೆ ಯಾವುದೇ ಅಗ್ರಿಮೆಂಟು, ಯಾವುದೇ ಅಡ್ವಾನ್ಸ್ ಅದೆಲ್ಲ ಏನೂ ಇಲ್ಲದೆ ಎಲ್ಲ ಒಂದು ಫೋನ್ಗೆ ಬಂದಿದ್ದಾರೆ. ಅದು ಸದಾ ಅವರಿಗೆ ಚಿರುಳ್ಳಿ ಆಗಿರ್ಬೋದು, ನಮ್ಮ ಬಾಬು ಅವರಾಗಿರ್ಬೋದು, ನಮ್ಮ ಸ್ವಾತಿ ಅವರಾಗಿರ್ಬೋದು, ಮತ್ತು ಮಂಜು, ಜಗ್ಗಿ ಮಾಸ್ಟ್ರು, ಆಮೇಲೆ ನಮ್ಮ ಶಿವು ಅಂತ ಎಲ್ಲರ ಸಪೋರ್ಟ್ ಚೆನ್ನಾಗಿದೆ. ಟೀಮ್ ಚೆನ್ನಾಗಿದೆ. ಬೇಗ ಮುಗಿಸ್ತೀವಿ, ಬೇಗ ರಿಲೀಸ್ ಮಾಡ್ತೀವಿ. ಅದು ತುಂಬ ಇಂಪಾರ್ಟೆಂಟ್.